ದಾವಣಗೆರೆ ರಣಕಣದಲ್ಲಿ ಕಾಂಗ್ರೆಸ್ಗೆ ಬಂಡಾಯದ ಬಿಸಿ. ನಾಮಪತ್ರ ವಾಪಸ್ ಪಡೆದಿಲ್ಲ ಬಂಡಾಯ ಅಭ್ಯರ್ಥಿ ಪೈಲ್ವಾನ್. ಕಾಂಗ್ರೆಸ್ ನಾಯಕರ ಮನವೊಲಿಕೆಗೂ ಸಾದಿಕ್ ಪೈಲ್ವಾನ್ ಬಗ್ಲಿಲ್ಲ. ಸಾದಿಕ್ ಪೈಲ್ವಾನ್ ಮನವೊಲಿಸೋದಕ್ಕೆ ಬಂದ ನಾಯಕರಿಗೆ ಶಾಕ್ ಆಯ್ತು. ಯಾಕಂದ್ರೆ ಸುದ್ದಿಗೋಷ್ಠಿ ವೇಳೆ ಬಂದ ರಿಜ್ವಾನ್ ಅರ್ಷದ್, ಸಲೀಂ ಅಹಮದ್ ಗೋಬ್ಯಾಕ್ ಅಂತ ಘೋಷಣೆ ಕೂಗಿದ್ರು ಬೆಂಬಲಿಗರು. ಸಾದಿಕ್ ಪೈಲ್ವಾನ್ ಸುದ್ದಿಗೋಷ್ಠಿ ವೇಳೆ ಭಾರಿ ಹೈಡ್ರಾಮಾ ನಡೀತು. ದಾವಣಗೆರೆ ದಕ್ಷಿಣ ಕಣದಲ್ಲಿ 14 ಜನ ಮುಸ್ಲಿಂ ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಏಳು ಜನ ಮುಸ್ಲಿಂ ಅಭ್ಯರ್ಥಿಗಳು ಸೇರಿ 11 ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ. ಅವ್ರಿಗೆ ನೋವು ಆಗಿರೋದು ಅಂತೂ ನಿಜ. ಬಹಳ ವರ್ಷಗಳಿಂದ ಅವರ ಸತತ ಪ್ರಯತ್ನಗೂ ಇದೆ, ಇಲ್ಲಿ ಶಾಸಕನಾಗಬೇಕು ಅಂತ ಇದೆ. ಮತ್ತೆ ಅವರು ಒಳ್ಳೆ ಜನರಲ್ಲಿ ಅವರ ಅಭಿಪ್ರಾಯ ಚೆನ್ನಾಗಿದೆ. ಮತ್ತೆ ಅವ್ರು ನಮ್ಮ ಕುಟುಂಬದ ಸದಸ್ಯರು. ಈ ಟೈಮ್ ಆಗದೆ ಇರಲಿ, ಮತ್ತೆ ಕೂತ್ಕೊಂಡು ಮಾತಾಡ್ತೀವಿ. ಸಿನ್ಸ್ ಈಗ ಟೈಮ್ ಆಗೋಗಿದೆ, ಈಗ ಈ ಬಿಸಿಯಲ್ಲಿ ಮಾತಾಡೋದು ಬೇಡ. ಕೂತ್ಕೊಂಡು ಮಾತಾಡಿದ್ರಲ್ಲೇ ಪ್ರಪಂಚದಲ್ಲಿ US ಇರಾನ್ ಮಧ್ಯನೂ ಅವಕಾಶ ಇದೆ ಕೂತ್ಕೊಂಡು ಮಾಡೋದಕ್ಕೆ. ಅವರು ಬರ್ತಾರೆ, ಎಲ್ಲಾ ನಾಯಕರು ಬರ್ತಾರೆ, ಜಮೀರ್ ಅವರು ಬರ್ತಾರೆ, ನಾವು ಬಂದಿದ್ದೀವಿ, ಎಲ್ಲರೂ ಆತರ ಏನಿಲ್ಲ. ಯಾಕಂದ್ರೆ ಸಮಯ ಕಡಿಮೆ ಇತ್ತು. ಪಾರ್ಟಿಯಿಂದ ಒಂದ್ಸತಿ ಸಾದಿಕ್ ಅವ್ರಿಗೆ ಮಾತಾಡಿ ಅಂತ ಹೇಳಿದ್ರು, ನಾವು ಮಾತಾಡಿದೀವಿ. ಮತ್ತೆ ಕೂತ್ಕೋತೀವಿ, ನಾಳಿದ್ದಲ್ಲಿ ಕೂತ್ಕೋತೀವಿ ಮತ್ತೆ ಸಾದಿಕ್ ಅವ್ರ ಜೊತೆ. ಅವ್ರಿಗೆ ವಿಚಾರದಿಂದ ಇವತ್ತು ನಾವು ಸಾದಿಕ್ ಅವ್ರು ಭೇಟಿ ಮಾಡಕ್ ಬಂದು ಪಕ್ಷದ ನಮ್ಮ ಮುಖಂಡರು ಕೂಡ ಅವ್ರಿಗೆ ನೋವಾಗಿದೆ. ಈಗ ಮಾತಾಡಿದ್ದೀವಿ, ಮತ್ತೆ ಮಾತಾಡ್ತೀವಿ. ಎಲ್ಲ ಮುಖಂಡರು ಪ್ರಚಾರಕ್ಕೆ ಬರ್ತೀವಿ ನಾವು. ಮುಖ್ಯಮಂತ್ರಿ ಇರ್ಬೋದು ಅಥವಾ KPC ಅಧ್ಯಕ್ಷರು ಇರ್ಬೋದು, ಎಲ್ಲ ಮುಖಂಡರು ಬಂದು ಅದ್ರ ಮುಂಚೆ ಉಪಮುಖ್ಯಮಂತ್ರಿ ಶಿವಕುಮಾರ್ ಅವರು ಬರ್ತಾರೆ, ಸಿದ್ದರಾಮಯ್ಯ ಅವರು ಬರ್ತಾರೆ, ಎಲ್ಲ ಬರ್ತಾರೆ. ಮತ್ತೆ ಅವ್ರನ್ನ ಕರೆಸಿ ಮಾತಾಡ್ತೀವಿ. ಈ ಸದ್ಯಕ್ಕೆ ಅವ್ರಿಗೆ ಸ್ವಲ್ಪ ನೋವಾಗಿದೆ ಅನ್ನೋ ಒಂದು ಸಮಾಧಾನ ಮಾಡಿ, ಸಮಯ ಇರಲಿಲ್ಲ ಕೊನೆಗೆ ಬರೋಕ್ಕೂ ನಮ್ಗೆ ಕೂಡ. ಕೊನೆಗೆ ಅವ್ರಿಗೆ ಹೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ಅವರಿಗೆ ಸರಿ ಮಾಡುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಅದರಿಂದ ಅದೇನು ತೊಂದರೆ ಇಲ್ಲ. ಸದ್ಯಕ್ಕೆ ಇವತ್ತು ನಾವು ಬಂದಿದ್ದೀವಿ, ನಮ್ಮ ಧರ್ಮ ನಮ್ಮ ಕರ್ತವ್ಯ ಇವತ್ತು ಭೇಟಿ ಮಾಡೋದವ್ರಿಗೆ. ಅವ್ರು ಬಂದು ಮನವಿ ಕೂಡ ಮಾಡ್ಕೊಂಡ್ವಿ. ಆದರೆ ಅವರು ಭಾವನೆಗಳಿಂದ ಒಳಗಾಗಿದ್ದಾರೆ. ನಾವು ಬರುವಾಗ ಸ್ವಲ್ಪ ಲೇಟ್ ಆಯಿತು ಬರುವಾಗ. ಅದರಿಂದ ಮತ್ತೆ ಅವ್ರು ಚರ್ಚೆ ಮಾಡ್ತೀವಿ. ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಅವ್ರು ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಕೊಡ್ತಾರೆ. ನಾವು ಮುಖ್ಯಮಂತ್ರಿಯವರು, ಮೈನಾರಿಟಿ ಮಿನಿಸ್ಟರ್ಗಳು, MLCಗಳು ನಮ್ಮನ್ನ 9 ಗಂಟೆಗೆ ಫೋನ್ ಮಾಡಿ ಬರ್ತೇನೆ ಅಂತ ಹೇಳಿದ್ರು. ಹಾಗಾಗಿ ನಿಮ್ಮನ್ನ ನಾವು ಮೀಡಿಯಾ ಮೂಲಕ ಮಾತಾಡಿ ಕಳ್ಸನೆ ನಮ್ಮ ಸಮಾಜದವ್ರನ್ನ, ನಮ್ಮ ಮತದಾರನ ಮನವೊಲಿಸಿ ಏನೋ ಒಂದು ನಿರ್ಧಾರಕ್ಕೆ ಬರೋಣ ಅಂತೇಳಿ ಒಂದು ತೀರ್ಮಾನ ತಗೊಂಡಿದ್ವಿ. ಅವರು ದುರ್ಗದಲ್ಲಿದ್ದೀವಿ, ಮುನ್ಸಿಪಾಲ್ಟಿ ಹತ್ರ ಕರ್ಕೊಂಬರ್ರಿ, ಬರ್ತದೀವ ಅಂದಾಗ ನಾನು ತಮ್ಮ ಮಾಧ್ಯಮರ ಮೂಲಕ ನಾನು ರಣರಂಗ ಬಯಲಲ್ಲಿ ಇರ್ತೀನಿ, ಚುನಾವಣೆ ಮಾಡ್ತೀನಿ. ಯಾವ ಕಾರಣಕ್ಕೆ ಸರಿಯೋದಿಲ್ಲ. ನಾನು ಸರಿದ್ರೆ ಸಮಾಜ ಸರಿದಂಗೆ. ಸಮಾಜ ನನಗೆ ಗೆಲ್ಲಿಸಲಿಲ್ಲ ಅಂತ ಹೇಳಿದ್ರೆ ನಾನು ಸೋತ್ರೆ ಸಮಾಜ ಸೋತಂಗೆ, ಸಮಾಜ ಸೋತಿದ್ರೆ ನಾನು ಸೋತಂಗೆ. ಯಾವ ಕಾರಣಕ್ಕೂ ನಾನು ಬಯಲಲ್ಲಿ ಇರ್ತೀನಿ, ನಾನು ಚುನಾವಣೆ ಮಾಡೇ ಮಾಡ್ತೀನಿ. ನನಗೆ ಜನ ಆಶ್ವಾಸನೆ ಕೊಟ್ಟಿದ್ದಾರಲ್ಲ, ಆ ನಿಟ್ಟಿನಲ್ಲಿ ಜನಗಳಿಗೆ ಸೇವೆ ಸಲ್ಲಿತೇನೆ ಅಂತೇಳಿ ತಮ್ಮ ಮಾಧ್ಯಮರ ಮೂಲಕ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ನಾವು ಮುಖ್ಯಮಂತ್ರಿಯವರು, ಮೈನಾರಿಟಿ ಮಿನಿಸ್ಟರ್ಗಳು, MLCಗಳು ನಮ್ಮನ್ನ 9 ಗಂಟೆಗೆ ಫೋನ್ ಮಾಡಿ ಬರ್ತೇನೆ ಅಂತ ಹೇಳಿದ್ರು. ಹಾಗಾಗಿ ನಿಮ್ಮನ್ನ ನಾವು ಮೀಡಿಯಾ ಮೂಲಕ ಮಾತಾಡಿ ಕಳ್ಸನೆ ನಮ್ಮ ಸಮಾಜದವ್ರನ್ನ, ನಮ್ಮ ಮತದಾರನ ಮನವೊಲಿಸಿ ಏನೋ ಒಂದು ನಿರ್ಧಾರಕ್ಕೆ ಬರೋಣ ಅಂತೇಳಿ ಒಂದು ತೀರ್ಮಾನ ತಗೊಂಡಿದ್ವಿ. ಅವರು ದುರ್ಗದಲ್ಲಿದ್ದೀವಿ, ಮುನ್ಸಿಪಾಲ್ಟಿ ಹತ್ರ ಕರ್ಕೊಂಬರ್ರಿ, ಬರ್ತದೀವ ಅಂದಾಗ ನಾನು ತಮ್ಮ ಮಾಧ್ಯಮರ ಮೂಲಕ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹಂತೇಶ್. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಹಂತೇಶ್, ಬಗೆ ಹರಿಯುತ್ತಾ ಇತ್ತು, ಆದ್ರೆ ಆ ನಾಯಕರೇ ಮಾಡ್ಕೊಂಡಿದ್ದಾರೆ ಎಡವಟ್ಟು ಅಂತ ಸಾದಿಕ್ ಪೈಲ್ವಾನ್ ಹೇಳ್ತಾ ಇದ್ದಾರೆ. ಏನಕ್ಕಾಯ್ತು ಆ ಗೊಂದಲ? ಎಸ್ ಭವನ, ಈಗ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಅವರು ಒಂದು ಮಾತನ್ನು ಹೇಳಿದ್ರು.
ಏನು ನಾಯಕರು ನಮ್ಮ ಮನೆಗೆ ಬಂದು ಅಂದರೆ ಮೊದಲು ನಮ್ಮ ಬೆಂಬಲಿಗರ ಏನು ಮನವೊಲಿಸಲಿ, ಆಮೇಲೆ ನನ್ನ ಮನವೊಲಿಸಲಿ ಅಂತ ಹೇಳಿದರು. ಬೆಳಗ್ಗೆ 9:30ಗೆ ಬರ್ತೀನಿ ಅಂತ ಹೇಳಿದರು ನಾಯಕರು, ಆದರೆ ಯಾರೊಬ್ಬ ನಾಯಕರು ಬರಲಿಲ್ಲ. ಆದರೆ ಏನು ಮಧ್ಯಾಹ್ನ 2:50 ಸುಮಾರಿಗೆ ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಅಹಮದ್ ಅವರು ಆಗಮಿಸಿದ್ರು. ಈ ವೇಳೆ ಸಮಯ ಮುಗಿದೋಗಿತ್ತು. ಆದರೆ ಯಾವುದೇ ಕಾರಣಕ್ಕೂ ನಾನು ನಾಮಪತ್ರವನ್ನು ವಾಪಸ್ ಪಡೆಯಲ್ಲ, ಅಭಿಮಾನಿಗಳು ಏನು ಹೇಳ್ತಾರೆ ಅದೇ ನನ್ನ ಅಂತಿಮ ನಿರ್ಧಾರ ಅಂತ ಹೇಳಿ ಕೊನೆಗೆ ಅವರು ಈಗ ಅಖಾಡದಲ್ಲಿ ಇರುವಂಥದ್ದು. ಸದ್ಯ ನಾನು ಅವರ ನಿವಾಸದ ಬಳಿಯೇ ಇದ್ದೀನಿ. ನೀವು ನೋಡ್ಬೋದು ದೃಶ್ಯದಲ್ಲಿ ಈಗಾಗಲೇ ಅವರು ಒಂದು ರೀತಿ ಚುನಾವಣಾ ಪ್ರಚಾರವನ್ನೇ ಶುರು ಮಾಡಿದ್ದಾರೆ ಅಂತ ಹೇಳ್ಬೋದು. ಅವರ ಪರವಾಗಿ ಘೋಷಣೆಯನ್ನು ಸಹ ಕೂಗ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಚುನಾವಣಾ ಕಣದಲ್ಲಿ ಈಗ ಅಲ್ಪಸಂಖ್ಯಾತ ಸಮುದಾಯದ 14 ಅಭ್ಯರ್ಥಿಗಳಿರುವಂಥದ್ದು. ಇದರಲ್ಲಿ ಕೆಲವೊಂದಿಷ್ಟು ಅಲ್ಪಸಂಖ್ಯಾತ ಸಮುದಾಯದ ಅಭ್ಯರ್ಥಿಗಳು ಸಾದಿಕ್ ಪೈಲ್ವಾನ್ ಅವರಿಗೂ ಬೆಂಬಲ ನೀಡಿದ್ದಾರೆ. ಈಗ ಏನು ಅಲ್ಪಸಂಖ್ಯಾತ ಸಮುದಾಯದ ಪಕ್ಷೇತರ ಅಭ್ಯರ್ಥಿ ಮನ್ಸೂರ್ ಅಲಿ ಅವರೇ ನಮ್ಮ ಜೊತೆಗಿದ್ದಾರೆ, ಅವರನ್ನೇ ಕೇಳ್ತೀನಿ. ಸರ್, ಈಗ ಸಾದಿಕ್ ಪೈಲ್ವಾನ್ ಅವರಿಗೆ ಪಕ್ಷೇತರ ಅಭ್ಯರ್ಥಿಗಳಾಗಿ ನೀವು ಬೆಂಬಲ ಕೊಡ್ತಾ ಇದ್ದೀರಾ? ಸರ್ 100ಕ್ಕೆ 100 ಮೊದಲಿಂದ ನಾವು ಹೇಳ್ತಾ ಇದ್ವಿ, ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ಅಭ್ಯರ್ಥಿ ಕೊಟ್ಟರು ನಾವು ಸಮಾಜ ಒಪ್ಪುತ್ತೆ ಗೆಲ್ಲಿಸ್ತೀವಿ ಅಂತ ಮೊದಲಿಂದನೂ ಹೇಳ್ತಿದ್ವಿ. ಯಾವಾಗ ನಮ್ಗೆ ಟಿಕೆಟ್ ಕೊಟ್ಟಿಲ್ಲ ಅವಾಗಲೂ ಕೂಡ ಭಾಳಷ್ಟು ಜನ ನಾಮಿನೇಷನ್ ನಾವು ಹಾಕಿದ್ವಿ. ಬಟ್ ಎಲ್ಲರಿಗೂ ಏನಿತ್ತು, ಯಾವುದೇ ಒಂದು ಅಭ್ಯರ್ಥಿ ಗೆಲ್ಸೋಣ ಅಂತ ಇತ್ತು. ಇವತ್ತು ನೀವು ನೋಡ್ತಿರ್ಬೋದು, ನಮ್ಮ ಸಮಾಜದ ಮುಖಂಡರು, ಯುವಕರು, ಗುರುಗಳು ಎಲ್ಲರೂ ಸೇರಿ, ಮತ್ತು ಇದಲ್ಲದೆ ಗ್ರಾಮೀಣ ಭಾಗದ ಪ್ರದೇಶದಿಂದನೂ ನಮ್ಮ ಹಿಂದೂ ಜನನೂ ಬಂದಿದ್ದಾರೆ. ಏನೇ ಆಗಲಿ ಈ ಬಾರಿ ಕಾಂಗ್ರೆಸ್ ಹಾಗೂ BJP ಪಾಠ ಕಲಿಸ್ಬೇಕಂತ ಹೇಳಿದರೆ ನೀವು ಸ್ವತಂತ್ರವಾಗಿ ನಿಲ್ಲಿ, ನಾವು ದುಡ್ಡು ಇಲ್ದಂಗೆ ನಾವು ಐತಲ್ಲಿ ನೀವು ಗೆಲ್ಸ್ಕೊಡ್ತೀವಿ. ರಿಜ್ವಾನ್ ಅರ್ಷದ್ ಅವರು ಸಲೀಂ ಅಹಮದ್ ಅವರು ಬಂದರು, ಏನು ಮಾತುಕತೆ ನಡೆಸಿದ್ರು? ಸರ್, ನಾಟಕ ಮಾಡಿರೋದವರು ಚುನ್ನ ಲಗಾತಿ ಅಂತಾರೆ ನಮ್ಮ ಇದರಲ್ಲಿ, ಆ ಥರ ಮಾಡಿರೋದು. ಅವರು ನಿನ್ನೆನೇ ಹೇಳಿದ್ದಾರೆ, ಸಮಾಜದ ಮುಂದೆ ನಾನು ಇಡ್ತೀನಿ, ಯುವಕರೆಲ್ಲ ಬರ್ತಾರೆ, ನೀವೆಲ್ಲ ನನ್ನ ಮನೆಗೆ ಬರ್ರಿ, ಅವರು ಬರ್ತಾರೆ, ನೀವೇನು ಮಾತಾಡ್ತೀರಾ ನಾನು ಐತಲ್ಲ ಅದಕ್ಕೆ ಬದ್ಧವಾಗಿರ್ತೀನಿ ಅಂತ ಹೇಳಿದ್ರು. 23 ಅಲ್ಪಸಂಖ್ಯಾತ ಸಮುದಾಯದ ಅಭ್ಯರ್ಥಿಗಳಿದ್ರಿ, ಅದರಲ್ಲಿ 8 ಜನ ಈಗ ವಾಪಸ್ ಪಡೆದಿದ್ದಾರೆ, 14 ಜನ ಈಗ ಕಣದಲ್ಲಿದ್ದಾರೆ, ಒಬ್ಬನ ತಿರಸ್ಕೃತ ಆಗಿದೆ. ಇವ್ರ ಪರವಾಗಿ ಎಷ್ಟೆಲ್ಲ ಜನ ನಿಲ್ತೀರಿ ಅಂತ? ಸರ್, ಅದೇ ಸಮುದಾಯದ ಯುವಕರು ಮುಖಂಡರೆಲ್ಲ ಇವತ್ತು ರಾತ್ರಿ ಸಂಜೆ ನಾವು ತೀರ್ಮಾನ ಮಾಡ್ತೀವಿ. ಈಗ ನನ್ನ ಬಗ್ಗೆ ನಾನು ಹೇಳ್ಬೇಕಂದ್ರೆ, ನಾನು ಚುನಾವಣೆಯಲ್ಲಿ ಇದ್ದೀನಿ, ಆದರೂ ಕೂಡ ನನ್ನ ಓಟು ಕೂಡ ನಾನು ಹೋಗಿ ಹಾಕಲ್ಲ, ಸಾದಿಕ್ ಪೈಲ್ವಾನ್ರಿಗೆ ಹಾಕ್ತೀನಿ ಅಂತ ನಾನು ಯೋಚನೆ ಮಾಡಿದ್ದೀನಿ. ಅದೇ ಥರ ಬೇರೆ ಎಲ್ಲ ಅಭ್ಯರ್ಥಿಗೆ ಒಂದುಗೂಡಿಸಿ ಎಲ್ಲರೂ ಕೂಡ ಕಣದಲ್ಲಿ ಇದ್ದರೂ ಕೂಡ ಸಾದಿಕ್ ಪೈಲ್ವಾನ್ಗೆ ಮತ ಹಾಕೋಣ ಅಂತ ನಾವು ತೀರ್ಮಾನ ಮಾಡೋದಿದ್ದೀವಿ. ಸರ್, ಅಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿದ್ದು ಕಾಂಗ್ರೆಸ್ಗೆ ವಿರುದ್ಧ ಹೋರಾಟ ಏನು ಸಂದೇಶ ರವಾನಿಸ್ಬೇಕಂತ? ಅಲ್ಪಸಂಖ್ಯಾತರು ಕೇವಲ ಮತ ಹಾಕಕ್ಕಲ್ಲ ಇರೋದು, ಮತ ಹಾಕಿ ಗೆಲ್ಸೋದು ಗೊತ್ತು, ಇಲ್ದಂಗೆ ಸೋಲ್ಸೋದು ಗೊತ್ತಂತ ತೋರಿಸಿ ಇವತ್ತು ನಾವು ಬೇರೆಯವ್ರಿಗೆ ಸೋಲ್ಸೋದಲ್ಲ, ನಾವು ಗೆದ್ದು ಹೋಗೋದು ಕೆಲಸ ನಾವು ಮಾಡ್ತೀವಿ. ಯಾವಾಗಿಂದ ಪ್ರಚಾರ ಶುರು? ಈಗ ಆಗಿದೆ ಅಲ್ಲ ಸರ್, ಈಗ ಶುರುವಾಗಿದೆ ಪ್ರಚಾರ. ಈಗ ಊಟ ಇಲ್ಲ ನಿದ್ದೆ ಇಲ್ದಂಗೆ ಈ 14 ದಿನ ಏನು ನಾವು ಕೆಲಸ ಮಾಡ್ತೀವಿ ತಾನು ನೋಡ್ತೀರಾ. ಸ್ವಾಭಿಮಾನದ ಪ್ರಶ್ನೆ ನಮ್ಮ ಸಮಾಜಕ್ಕೆ. ನಮ್ಮ ಸ್ವಾಭಿಮಾನ ಜನ ಇದ್ದವರು ಯಾರು ಕೂಡ ಆ ಪಕ್ಷಕ್ಕೆ ಓಟ್ದಾಗ ಆಡ್ದಂಗೆ ಇವ್ರಿಗೆ ಓಟಾಗಿ ಗೆಲ್ಸೋದು ಹೋಗೋದಂತೂ ಸತ್ಯ ಸರ್. ಇದಿಷ್ಟು ಪಕ್ಷೇತರ ಅಭ್ಯರ್ಥಿ ಆದಂಥ ಮನ್ಸೂರ್ ಅಲಿ ಅವರು ಹೇಳುವಂಥ ಮಾತು. ಈ ಸಾಕಷ್ಟು ಯುವಕರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರೆ, ಕಾಂಗ್ರೆಸ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಮತ್ತೊಂದೆಡೆ ಸಾದಿಕ್ ಪೈಲ್ವಾನ್ ಅವರು ಸಹ ನಾನು ರಣರಂಗದಲ್ಲಿ ಇರ್ತೀನಿ, ನಮ್ಮ ಜನರ ಪರವಾಗಿ ಇರ್ತೀನಿ, ಕಾಂಗ್ರೆಸ್ ವಿರುದ್ಧ ತೊಡೆ ತಡ್ತೀನಿ ಎಂಬ ಮಾತನ್ನು ಈಗ ಹೇಳಿರುವಂಥದ್ದು. ಕಾಂಗ್ರೆಸ್ಗೆ ಇದೇ ಒಂದು ದೊಡ್ಡ ತಲೆನೋವಾಗಿರುವಂಥದ್ದು. ಈ ಸದ್ಯ ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಅಹಮದ್ ಅವರು ಸಹ ಬಹಳಷ್ಟು ಮಾತುಕತೆಯನ್ನು ನಡೆಸಿದ್ರು. ಏನು ಸಾದಿಕ್ ಪೈಲ್ವಾನ್ ಅವರ ಜೊತೆ ಕೂಡಿ ನಾಮಪತ್ರ ವಾಪಸ್ ಪಡೆಯುವ ಸಮಯ ಮುಗಿದೋಗಿದೆ, ಆದರೂ ಸಹ ನೀವು ಕಾಂಗ್ರೆಸ್ಗೆ ಬೆಂಬಲ ನೀಡಿ ಎಂಬ ಮಾತನ್ನು ಹೇಳಿದ್ರು ಸಹ ಈ ಸಮುದಾಯದ ಕೆಲವೊಂದಿಷ್ಟು ಮುಖಂಡರು ಮತ್ತು ಯುವಕರು ಅವರ ಮಾತನ್ನು ಒಪ್ಪಲು ಈಗ ತಯಾರಿಲ್ಲ. ಭಾವನಾ. ಎಸ್, ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.